ಗುಡ್ ಮಾರ್ನಿಂಗ್ ವೆಸ್ಟೀಜ್. ನಾನಿವತ್ತು ರೆಡಿ ಆಗೋ ಥರ ಹಾಕ್ತೀನಿ. ಬಟ್ ಇದು ಬೇಬಿ ಕ್ರೀಮ್ ಮತ್ತು ಫೇರ್ನೆಸ್ ಕ್ರೀಮ್ ಯೂಸ್ ಮಾಡುವುದು ಹೆಂಗೆ ಮತ್ತು ಅದರದ್ದು ಆಗುವಂಥ ಬೆನಿಫಿಟ್ಗಳು ಏನೇನು ಅಂತೇಳಿ ನಾನು ತೋರಿಸ್ತೀನಿ. ಈಗ ಬೇಬಿ ಕ್ರೀಮನ್ನು ಕೈನೊಳಗೆ ಸ್ವಲ್ಪ ಹಾಕ್ಕೊಂಡೀನಿ. ಈಗ ಫೇರ್ನೆಸ್ ಕ್ರೀಮ್ನ ಸ್ವಲ್ಪ ಹಾಕ್ಕೋತೀನಿ. ರೀ ಎರಡೂ ಸೇರಿಸೇ ಅಪ್ಲೈ ಮಾಡ್ಕೋತೀನಿ ನಾನು. ಸೊ ಇದು ಫೇರ್ನೆಸ್ ಕ್ರೀಮ್ ಮಲೆಬೆರಿ ಹಣ್ಣಿಂದ ಮಾಡಿದ್ದು. ಇದು BB ಕ್ರೀಮ್ ಅಂಥೇಳಿ. ಇವು ಎರಡನ್ನು ಅಪ್ಲೈ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ. ಮುಖಕ್ಕೆ ಗೂಳಿ ಇದ್ದರೆ ಮತ್ತು ಕಲಿ ಇದ್ದರೆ, ಪಿಂಪಲ್ಸ್ ಇದ್ದರೆ, ಎಷ್ಟೋ ದಿನದ ಗುಳಿಗಳು ಇದ್ರೂ ಸಹಿತ ನಾನು ಇಬ್ಬರಿಗೆ ಕೊಟ್ಟೀನಿ. ಈಗ ರಿಸಲ್ಟ್ ಬಂದಾವು ಸೂಪರ್ ಡೂಪರಾಗಿ. ಇದನ್ನು ಬಳಸೋದ್ರಿಂದ ಸುಮ್ಮನೆ ಗೂಳಿ ಇರ್ತಾವೆ, ಅದು ಇಳ್ತಾವೆ ಅಂಥೇಳಿ ನೀವೇ ಅಂದ್ಕೊಂಡ್ರೆ ಅದು ತಪ್ಪು. ನಾನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಎಷ್ಟು ಸ್ವಲ್ಪ ಇದ್ದು ಅಂದ್ರೆ ಗುಳಿಗಳು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಆಗ್ತಾವೆ, ಜಾಸ್ತಿ ಆಗಿ ಕಡಿಮೆ ಆಗ್ತಾವೆ. ಭಾಳ ಅಷ್ಟು ಮೀರಿ ಪಿಂಪಲ್ಗಳು ಜಾಸ್ತಿ ಇದ್ದರೆ ಇದ್ರ ಜೊತೆಗೆ ಒಂದು ಹೇರ್ ನೇಲ್ ಸ್ಕಿನ್ ಕ್ಯಾಪ್ಸಲ್ ಬರ್ತೈತಿ. ಆ ಕ್ಯಾಪ್ಸಲನ್ನು ತಗೊಳ್ಳೋದ್ರಿಂದ ಮೈ ಒಳಗೆ ನಾವು ಇಷ್ಟು ದಿನ ಹಿಡ್ಕೊಂಡು ಯೂಸ್ ಮಾಡಿದಂಥ ಎಲ್ಲ ಕೆಮಿಕಲ್ ಬೇಸ್ ಇರುವಂಥ ಅಡುಗೆ ಎಣ್ಣೆ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಇವು ಎಲ್ಲನೂ ನಾವು ಯೂಸ್ ಮಾಡಿ ಅದು ಕೆಮಿಕಲ್ ಥಾಡ್ ಇರೋದ್ರಿಂದ ಹೀಗಾಗಿ ಅದು ಎಲ್ಲ ಅಡುಗೆ ಕೂತಿದ್ದೆಲ್ಲ ನಮ್ಮ ಅಶ್ಯೂರ್ ಸೋಪ್ ಆಗಲಿ, ಫೇರ್ನೆಸ್ ಕ್ರೀಮ್ ಆಗಲಿ, ಇವುಗಳನ್ನು ಯೂಸ್ ಮಾಡೋದ್ರಿಂದ ಅವು ಅಡಕೊಂಡು ಕೂತಂಥವೆಲ್ಲನೂ ಸಹಿತ ಹೊರಗೆ ಬರ್ತಾವೆ. ಸೊ ಯಾರೂ ಅದು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಹೇಳೋದನ್ನು ಮಾಡ್ತೇವೆ, ಮಾಡೋದನ್ನೇ ನಾವು ತೋರಿಸ್ತೀವಿ. ಸೊ ಇದು ನಮ್ಮ ವೆಸ್ಟೀಜ್ ಪ್ರಾಡಕ್ಟಿಂದ ಇದು ಐತಿ. ಸೊ ಇಲ್ಲಿ ಮಂದಿ ಮ್ಯಾಗ ಬರೀ ಹೇಳಿ ಕುಂಡ್ರುವಂಥದ್ದು, ಬ್ರೇಕ್ನಾಗ ಅಡ್ವರ್ಟೈಸ್ನಾಗ ತೋರಿಸಿ ಕುಂಡ್ರಂಥದ್ದು ಏನೂ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡಿನೇ ತೋರಿಸ್ತೇವೆ. ಸೊ ಹೀಗಾಗಿ ವಂಡರ್ಫುಲ್ ಪ್ರಾಡಕ್ಟ್ ಅದಾವೆ. ಇದರಿಂದ ಯಾವ ಗಿಳಿ ಏನು ಹೇಳೋದಿಲ್ಲ. ವೇಟ್ ಹಾಗೆ ನಾನು ಬಾಡಿ ಲೋಷನ್ ಯೂಸ್ ಮಾಡ್ಕೊಳತ್ತೀನಿ. ಮೇಯ ಥಂಡಿಗೆ ಚಳಿಗಾಲಕ್ಕೆ ಯಾವ ಥರ ಇದನ್ನು ಯೂಸ್ ಮಾಡೋದ್ರಿಂದ ಏನು ಇದು ಆಗೋದಿಲ್ಲ, ಚರ್ಮ ಬಿರುಕು ಆಗೋದಿಲ್ಲ, ಏನಿಲ್ಲ. ಸೊ ಮೃದುವಾಗಿರ್ತೈತಿ ಇದು ಆಯಿಲಿ ಸ್ಕಿನ್ನಿಗೆ. ಸೊ ಇದು ಈ ಚಳಿಗಾಲಕ್ಕೆ ಹೊಟ್ಟೆ ಒಡೆಯೋದಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಹೊರಗಿಂದ ಯೂಸ್ ಮಾಡೋದ್ರಿಂದ ಕೆಮಿಕಲ್ ಬೇಸ್ ಇರ್ತಾವೆ. ಅದನ್ನು ತಗೊಳ್ಳೋದ್ರಿಂದ, ಹಚ್ಕೊಳ್ಳೋದ್ರಿಂದ, ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರ್ತಾವೆ. ಈ ರಂಧ್ರಗಳ ಮುಖಾಂತರ ನೇರವಾಗಿ ನೀವು ನಮ್ಮ ಬಾಡಿಗೆ ಅಟ್ಯಾಕ್ ಮಾಡ್ತಾವೆ ಕೆಮಿಕಲ್ ಬೇಸ್ಗಳು. ಸೊ ಹೀಗಾಗಿ ಎಲ್ಲರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿರಿ ಅಂತೇಳಿ ನಾನು ಸಜೆಷನ್ ಮಾಡ್ತೀನಿ. ಸೊ ವಂಡರ್ಫುಲ್ ಅದಾವೆ, ಯೂಸ್ ಮಾಡಿರಿ. ಯಾವುದನ್ನು ನಾವು ಸುಮ್ಮನೆ ಹೇಳಿ ಬಿಡುವಂಥವು ಯಾವುವೂ ಇಲ್ಲ. ಪ್ರತಿಯೊಂದು ಯಾವುದು ಯೂಸ್ ಮಾಡಿದರೂ ಸಹಿತ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ನಾನು ಬಾಡಿ ಲೋಷನ್ ಯೂಸ್ ಮಾಡಿದೆ, ಫೇರ್ನೆಸ್ ಕ್ರೀಮ್ ಯೂಸ್ ಮಾಡಿದೆ, BB ಕ್ರೀಮ್, ಇವು ಎರಡೂ ಸೇರಿ ಯೂಸ್ ಮಾಡೋದ್ರಿಂದ ಮುಖದ ಮೇಲಿರೋ ಗುಳ್ಳಿಗಳು, ಆಮೇಲೆ ಕಲಿಗಳು ಎಲ್ಲ ಹೋಗ್ತಾವೆ. ಇದು ಕಡಿಮೆ ಪ್ರೈಸ್ದು ಅದಾವೆ. ಇನ್ನು ಹೈ ಕ್ವಾಲಿಟಿ ಬೇಕಂತಂದ್ರೆ ಅವನು ಸಹ ಬ್ಲೇಮಿಸ್ ಜೆಲ್, ಫೇರ್ನೆಸ್ ಕ್ರೀಮ್, ಈ ಥರ ಹೈ ಕ್ವಾಲಿಟಿ ಪ್ರಾಡಕ್ಟ್ಗಳು ಅದಾವೆ ಸೂಪರ್ ಡೂಪರ್ ಆಗಿ. ಸೊ ಯೂಸ್ ಮಾಡಕತ್ತಿರತ್ತೆ. ಸೊ ಥ್ಯಾಂಕ್ ಯು. ಹಾಗೇನೆ ಮೇಲೆ ಸ್ವಲ್ಪ ನಮ್ದು ಅಶ್ಯೂರ್ ಬಾಡಿ ಟಾಲ್ಕ್ ಅಂತೇಳಿ ಇದನ್ನು ಫುಲ್ಲ ಆರ್ಗ್ಯಾನಿಕ್ಕೇ ಇರ್ತೈತಿ. ಇದನ್ನು ಸ್ವಲ್ಪ ಮೇಲೆ ಅಪ್ಲೈ ಮಾಡಿಕೊಂಡು ಕಡಿಮೆ ಪ್ರೈಸ್ ಇದೆವು. ಜಸ್ಟ್ 485 ರೂಪಾಯಿ BB ಕ್ರೀಮ್, ಫೇರ್ನೆಸ್ ಕ್ರೀಮ್ 240 ರೂಪಾಯಿ. ಇದನ್ನು ಈ ಪ್ರೈಸ್ಗಳನ್ನು ನಾನು ಹೇಳ್ತಾ ಇರೋದು ನಾವು ಡಿಸ್ಟ್ರಿಬ್ಯೂಟ್ರುಗಳು ಕೊಡೋದು. ನಿಮ್ಮ ID ಕಾರ್ಡ್ ಓಪನ್ ಮಾಡಿಕೊಂಡು ಆಧಾರ್ ಕಾರ್ಡ್ ಕೊಟ್ರಿ ಅಂದ್ರೆ KYC ಮಾಡಿದ್ರೆ ಅದ್ರ ಮೇಲೆ ಡಿಸ್ಕೌಂಟ್ ಆಗ್ತೈತಿ. ಸೊ ಪ್ರತಿಯೊಂದು ಪ್ರಾಡಕ್ಟ್ನೂ ಸಹಿತ ಡಿಸ್ಕೌಂಟ್ ಆಗ್ತಾವೆ ನಿಮ್ಮ ID ಕ್ರಿಯೇಟ್ ಮಾಡಿ ತೊಗೊಳೋದ್ರಿಂದಾಗಿ. ನೋಡಿರಿ, ನಾನು ಇದನ್ನು ಅಶ್ಯೂರ್ ಪರ್ಫ್ಯೂಮ್ ಯೂಸ್ ಮಾಡ್ಲಾಕತ್ತೀನಿ. ಸೊ ಈ ಥರ
ವಾವ್ ಸೂಪರ್ ಐತ್ರಿ. ಇದಕ್ಕೂ ಸಹಿತ ಮೂಗಿಗೆ ಸ್ಮೆಲ್ಲ ಡೈರೆಕ್ಟ್ಲಿ ಬಡಿಯೋದ್ರಿಂದ ಕೆಮಿಕಲ್ ಇರುವಂಥವು ಯೂಸ್ ಮಾಡಿದ್ರೆ ಅವು ಸಹಿತ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಗಳು ಹೆಚ್ಚಿರ್ತಾವೆ. ಸೊ ಹೀಗಾಗಿ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿರಿ, ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.